ಹಾಯ್ ಗೈಸ್, ನಾವು ಯಾವಾಗಲೂ ಕೇಳ್ತಾನೆ ಇರ್ತೀವಿ ಸ್ಮಾಲ್ ಕ್ಯಾಪ್ ಫಂಡ್ಸ್ ತುಂಬ ರಿಸ್ಕ್ ಇರುತ್ತೆ ಅಂತ. ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಂತೂ ಕಷ್ಟ ಅಂತ. ಹೌದು, ಸ್ಮಾಲ್ ಕ್ಯಾಪ್ ಫಂಡ್ಸ್ನ ಬಗ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದಾರೆ ಅಂದರೆ ಜನ ಶಾಕ್ ಆಗ್ತಾರೆ. ಎಸ್, ಸ್ಮಾಲ್ ಕ್ಯಾಪ್ ಫಂಡ್ಸ್ ರಿಸ್ಕ್, ಆದರೆ ನಾವು ರಿಸ್ಕ್ ತೆಗೆದುಕೊಳ್ಳೋದ್ರಲ್ಲಿ ಇಶ್ಯೂ ಇಲ್ಲ ಅಲ್ವಾ? ಪ್ರತಿಯೊಬ್ಬರ ಇನ್ವೆಸ್ಟ್ಮೆಂಟ್ ಗೋಲ್ಸ್ ಮತ್ತು ರಿಸ್ಕ್ ಟಾಲರೆನ್ಸ್ ಬೇರೆ ಬೇರೆಯದೇ ಆಗಿರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ಸ್ಗೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಮ್ಯಾಚ್ ಆಗ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋನ ಎಂಡ್ ಟು ಎಂಡ್ ಫುಲ್ ನೋಡಿ. ಈ ವಿಡಿಯೋನಲ್ಲಿ ಟಾಪ್ 2 ಸ್ಮಾಲ್ ಕ್ಯಾಪ್ ಫಂಡ್ಸ್ ಬಗ್ಗೆ ಹೇಳ್ತೀವಿ. ಅವು ವ್ಯಾಲ್ಯೂ ರಿಸರ್ಚ್ನಿಂದ 5 ಸ್ಟಾರ್ ರೇಟಿಂಗನ್ನು ಪಡೆದಂಥ ಫಂಡ್ಸ್. ಆದರೆ ನೀವು ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಕ್ವಿಕ್ಕಾಗಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂದರೆ ಏನು ಅಂತ ನೋಡೋಣ. ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂದರೆ ಇವು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ 251ನೇ ರ್ಯಾಂಕ್ ಆದಮೇಲೆ ಬರುವಂಥ ಕಂಪನಿಗಳಿಗೆ ಇನ್ವೆಸ್ಟ್ ಮಾಡೋದು. ಸೆಬಿ ರೂಲ್ಸ್ ಪ್ರಕಾರ ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಟ್ಲೀಸ್ಟ್ 65% ಪೋರ್ಟ್ಫೋಲಿಯೋನ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗೆ ಅಲೋಕೇಟ್ ಮಾಡಬೇಕು. ಅಂದರೆ ಉಳಿದ 35% ಫಂಡ್ ಮ್ಯಾನೇಜರ್ ಡಿಸ್ಕ್ರಿಷನ್ ಮೇಲೆ ಇರುತ್ತೆ. ಅವರು ಮಾರ್ಕೆಟ್ ಕಂಡೀಷನ್ನ ನೋಡಿಕೊಂಡು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಥವಾ ಡೆಟ್ ಕ್ಯಾಶ್ಗೆ ಅಲೋಕೇಟ್ ಮಾಡಬಹುದು. ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ಲ ಅಂದರೆ ಅವರು ಲಾರ್ಜ್ ಕ್ಯಾಪ್ ಕ್ಯಾಶ್ ಕಡೆಗೆ ಹೆಚ್ಚು ಇನ್ವೆಸ್ಟ್ ಮಾಡ್ತಾರೆ. ಇದಷ್ಟೇ ಅಲ್ಲದೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಇನ್ವೆಸ್ಟ್ ಮಾಡೋ ಸ್ಟಾಕ್ಸ್ ಕೂಡ ಗ್ರೋತ್ ಪೊಟೆನ್ಷಿಯಲ್ ಇರುತ್ತೆ. ಇದಕ್ಕೆ ರೀಸನ್ ಏನು ಅಂದರೆ ಇವು ಅರ್ಲಿ ಸ್ಟೇಜ್ ಕಂಪ್ನೀಸ್ ಆಗಿರ್ತವೆ, ಹೆಚ್ಚು ಗ್ರೋತ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಂದರೆ ಆಬ್ವಿಯಸ್ ರಿಸ್ಕ್ ಕೂಡ ಜಾಸ್ತಿ. ಸೊ ಇದರಿಂದ ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂದರೆ ಏನು ಅಂತ ನಿಮಗೆ ಕ್ಲಿಯರ್ ಆಯಿತು ಅಲ್ವಾ? ಈಗ ವ್ಯಾಲ್ಯೂ ರಿಸರ್ಚ್ನ ಟಾಪ್ 5 ಸ್ಟಾರ್ ರೇಟೆಡ್ 2 ಸ್ಮಾಲ್ ಕ್ಯಾಪ್ ಫಂಡ್ಸ್ ಯಾವುದು ನೋಡೋಣ. ವ್ಯಾಲ್ಯೂ ರಿಸರ್ಚ್ 5 ಸ್ಟಾರ್ ರೇಟಿಂಗ್ ಅಂದರೆ ಯಾವಾಗ ಫಂಡ್ ರಿಸ್ಕ್ ಅಡ್ಜಸ್ಟೆಡ್ ಪರ್ಫಾರ್ಮೆನ್ಸ್ ಕ್ಯಾಟಗರಿಯ ಟಾಪ್ 10% ಒಳಗೆ ಬರುತ್ತೋ ಅದು. ಇದರಲ್ಲಿ ಈಕ್ವಿಟಿ ಮತ್ತು ಹೈಬ್ರಿಡ್ ಫಂಡ್ಸ್ಗಾಗಿ 5 ಇಯರ್ಸ್ ರಿಟರ್ನ್ಸ್ 60% ವೇಟೇಜ್ ಮತ್ತು 3 ಇಯರ್ಸ್ ರಿಟರ್ನ್ಸ್ 40% ಕನ್ಸಿಡರ್ ಮಾಡಲಾಗತ್ತೆ. ಅಷ್ಟೇ ಅಲ್ಲ, ರಿಸ್ಕ್ ಸ್ಕೋರ್, ರಿಟರ್ನ್ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದರಿಂದ ಕಾಂಪೋಸೈಟ್ ಸ್ಕೋರ್ ಬರುತ್ತೆ. ಇದರ ಬೇಸಿಸ್ ಮೇಲೆ ಸ್ಟಾರ್ ರೇಟಿಂಗ್ ಅಸೈನ್ ಮಾಡ್ತಾರೆ. ಈ 2 ಫಂಡ್ಸ್ ಹೈ ರೇಟಿಂಗ್ ಮತ್ತು ಎಕ್ಸಲೆಂಟ್ ರಿಸ್ಕ್ ಅಡ್ಜಸ್ಟ್ಮೆಂಟ್ ಪರ್ಫಾರ್ಮೆನ್ಸ್ ಇರುವಂಥವು. ಇದನ್ನ ಮೆಜರ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಶಾರ್ಪ್ ರೇಷಿಯೋಸ್, ಆಟೋನೋ ರೇಷಿಯೋಸ್ ಯೂಸ್ ಮಾಡ್ತಾರೆ. ಇವಾಗ ಫಂಡ್ ನಂಬರ್ 1 ಇದ್ರ ಬಗ್ಗೆ ನೋಡೋಣ ಬನ್ನಿ. ನಂಬರ್ 1, ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಈ ಫಂಡ್ ಲಾಂಚ್ ಆಗಿದ್ದು 16th ಸೆಪ್ಟೆಂಬರ್ 2010. 2017ರಿಂದ ಮಿಸ್ಟರ್ ಸಮೀರ್ ರಾಜ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಈ ಫಂಡ್ನ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 66,601 ಕೋಟಿ ಇದೆ. ಇದು ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬಿಗ್ಗೆಸ್ಟ್ ಫಂಡ್. ಅಷ್ಟೇ ಅಲ್ಲ, 50,000 ಕೋಟಿ ಮಾರ್ಕ್ ಕ್ರಾಸ್ ಮಾಡಿರೋ ಒಳ್ಳೆ ಫಂಡ್ ಕೂಡ ಹೌದು. ಈಗ ಫಂಡ್ನ ಪೋರ್ಟ್ಫೋಲಿಯೋ ನೋಡೋದಾದರೆ ಇದರಲ್ಲಿ ಟಾಪ್ 5 ಸ್ಟಾಕ್ಸ್ಗಳು ಯಾವ್ಯಾವುದು ಅಂತ ನೋಡಿದ್ರೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್, HDFC ಬ್ಯಾಂಕ್ ಲಿಮಿಟೆಡ್, ಕಿರ್ಲೋಸ್ಕರ್ ಬ್ರದರ್ಸ್ ಲಿಮಿಟೆಡ್, ಕರೂರ್ ವೈಶ್ಯ ಬ್ಯಾಂಕ್ ಲಿಮಿಟೆಡ್, ಅಲೆಂಟಾಸ್ ಬೆಕ್ ಇಂಡಿಯಾ ಲಿಮಿಟೆಡ್. ಮತ್ತು ಟಾಪ್ 5 ಸೆಕ್ಟರ್ಗಳು ಯಾವುದು ಅಂತ ನೋಡಿದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಕನ್ಸ್ಯೂಮರ್ ಡ್ಯೂರಬಲ್ಸ್, ಬ್ಯಾಂಕ್, ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್, ಆಟೋ ಕಾಂಪೊನೆಂಟ್ಸ್. ಈಗ 5 ಸ್ಟಾರ್ ರೇಟಿಂಗ್ ಕೊಡೋ ಮೇಜರ್ ರೋಲ್ ಪ್ಲೇ ಮಾಡೋ ಕೆಲವು ಇಂಪಾರ್ಟೆಂಟ್ ರೇಷಿಯೋಸ್ ನೋಡೋಣ. ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ 16.63%. ಇದು ಕ್ಯಾಟಗರಿ ಆವರೇಜ್ಗಿಂತ 15.31%ಗಿಂತ ಜಾಸ್ತಿ ಇದೆ. ಅಂದರೆ ಈ ಫಂಡ್ ಮತ್ತಷ್ಟು ವಾಲಟೈಲ್ ಆಗಿದೆ ಅಂತ. ನೆಕ್ಸ್ಟ್ ಬೇಟಾ ವ್ಯಾಲ್ಯೂ 0.85 ಇದೆ. ಅಂದರೆ ಬೆಂಚ್ ಮಾರ್ಕ್ ಹೋಲಿಸಿದ್ರೆ ಈ ಫಂಡ್ ಕಡಿಮೆ ವಾಲಟೈಲ್ ಆಗಿದೆ ಅಂತ. ಇನ್ನು ಶಾರ್ಪ್ ರೇಷಿಯೋ 1.37 ಅಂದರೆ ಎಕ್ಸ್ಟ್ರಾ ರಿಸ್ಕ್ ತಗೊಂಡಾಗ ಫಂಡ್ 1.37 ಟೈಮ್ಸ್ ಹೆಚ್ಚು ರಿಟರ್ನ್ಸ್ ಕೊಡುತ್ತದೆ ಅಂತ ಅರ್ಥ. ಇನ್ನು ಸಾಟಿನೋ ರೇಷಿಯೋ 1.82 ಇದ್ದು ಈ ಫಂಡ್ ತನ್ನ ಡೌನ್ ಸೈಡ್ ರಿಸ್ಕ್ ಕಂಪ್ಯಾರಿಸನ್ನಲ್ಲಿ 1.82ಗಿಂತ ಹೆಚ್ಚು ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. ಇನ್ನು ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 101 ಇದೆ. ಅಂದರೆ ಮಾರ್ಕೆಟ್ 10% ಹೆಚ್ಚಾಗಿದ್ರೆ ಫಂಡ್ 10.1% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಇದರ ಜೊತೆಗೆ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 84 ಇದ್ದು ಮಾರ್ಕೆಟ್ 10% ಡೌನ್ ಆದರೆ ಫಂಡ್ ಓನ್ಲಿ 8.4% ಡ್ರಾಪ್ ಆಗ್ತಾ ಇದೆ. ಇನ್ನು ಈ ಫಂಡ್ನ 5 ಇಯರ್ಸ್ ಇನ್ಫಾರ್ಮೇಷನ್ ರೇಷಿಯೋ 0.65 ಇದೆ. ಈಗ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ. ಈ ಫಂಡ್ 3, 5, 7 ಮತ್ತು 10 ಇಯರ್ಸ್ನಲ್ಲಿ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದೆ. ಸೊ ಸೂಪರ್ ಅಲ್ವಾ? ಈಗ ಈ ಫಂಡ್ ಯುನೀಕ್ ಯಾಕೆ ಅನ್ನೋದನ್ನ ನೋಡೋಣ. ಈ ಫಂಡ್ ರೈಟ್ ರಿಸ್ಕ್ ಇನ್ವೆಸ್ಟಿಂಗ್ ಅಪ್ರೋಚ್ ಫಾಲೋ ಮಾಡುತ್ತೆ. ಅಂದರೆ ರೆಸ್ಪಾನ್ಸಿಬಲ್ ಆಲ್ಫಾ ಕೊಡೋದು ಇದರ ಟಾರ್ಗೆಟ್ ಆಗಿದೆ.
ಇವರು ಪ್ರೈಸ್ ಅಥವಾ ಮೊಮೆಂಟಮ್ ನೋಡೋದಕ್ಕಿಂತ ಬಿಸ್ನೆಸ್ ಫಂಡಮೆಂಟಲ್ಸ್, ಕ್ವಾಲಿಟಿ ಮತ್ತು ಲಾಂಗ್ ಟರ್ಮ್ ಗ್ರೋತ್ ಪೊಟೆನ್ಷಿಯಲ್ ಮೇಲೆ ಫೋಕಸ್ ಮಾಡ್ತಾರೆ. ಈ ಫಂಡ್ GARP ಗ್ರೋತ್ ಎಟ್ ರೆಸ್ಪಾನ್ಸಿಬಲ್ ಪ್ರೈಸ್ ಸ್ಟ್ರಾಟಜಿನ ಫಾಲೋ ಮಾಡುತ್ತೆ. ಸೊ ಇವರು ಏನು ಮಾಡ್ತಾರೆ ಅಂದರೆ ಹೆಚ್ಚು ಕನ್ವಿಕ್ಷನ್ ಇದ್ದಂಥ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಮತ್ತು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತಾರೆ ಕೂಡ. ಇದು ಬೈ ಮತ್ತು ಹೋಲ್ಡ್ ಸ್ಟ್ರಾಟಜಿ ಆಗಿದೆ. ಈ ಫಂಡ್ಸ್ನಲ್ಲಿ ಹೈ ನಂಬರ್ ಸ್ಟಾಕ್ಸ್ಗಳಿದ್ದು ಟೋಟಲ್ ಹೋಲ್ಡಿಂಗ್ಸ್ 235 ಸ್ಟಾಕ್ಸ್ಗಳಿದ್ದಾವೆ. ಟಾಪ್ 10 ಸ್ಟಾಕ್ಸ್ ವೆಯ್ಟಿಂಗ್ ಮಾತ್ರ 14.19% ಇದೆ. ಅಂದರೆ ಪೋರ್ಟ್ಫೋಲಿಯೋ ವೆಲ್ ಡೈವರ್ಸಿಫೈಡ್ ಆಗಿದೆ. ಸ್ಟಾಕ್ಸ್ ಪರ್ಫಾರ್ಮೆನ್ಸ್ ವೀಕ್ ಆದರೂ ಕೂಡ ಓವರಾಲ್ ಪೋರ್ಟ್ಫೋಲಿಯೋ ಮೇಲೆ ಇಂಪ್ಯಾಕ್ಟ್ ಜಾಸ್ತಿ ಆಗೋದಿಲ್ಲ. ಹೆಚ್ಚಿನ ಸ್ಟಾಕ್ಸ್ ವೆಯ್ಟಿಂಗ್ 0.5% ಟು 1% ರೇಂಜ್ನಲ್ಲಿ ಇದೆ. ಅದರಿಂದ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ಟೆನ್ಷನ್ ಇರೋದಿಲ್ಲ. ಇವರ ಪೋರ್ಟ್ಫೋಲಿಯೋದಲ್ಲಿ ನಿಫ್ಟಿ ಮೈಕ್ರೋ ಕ್ಯಾಪ್ 250 ಇಂಡೆಕ್ಸ್ ಫಂಡ್ನ ಜೊತೆಗೆ 46 ಸ್ಟಾಕ್ಸ್ ತೋರಿಸ್ತಾ ಇದೆ. ಅಂದರೆ ಈ ಫಂಡ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಕೂಡ ಹೋಲ್ಡ್ ಮಾಡುತ್ತೆ. ರಿಸ್ಕ್ ಜಾಸ್ತಿ ಆದರೂ ಕೂಡ ಗ್ರೋತ್ ಪೊಟೆನ್ಷಿಯಲ್ ಸಾಲಿಡ್ ಆಗಿದೆ ಅಂತ ಅರ್ಥ. ಈಗ ಫಂಡ್ ನಂಬರ್ 2 ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಇದು ಲಾಂಚ್ ಆಗಿದ್ದು 25 ಫೆಬ್ರವರಿ 2020ಕ್ಕೆ. ಫಂಡ್ ಮ್ಯಾನೇಜರ್ಸ್ 4 ಜನ: ಮಿಸ್ಟರ್ ಮನೀಶ್ ಗುನ್ವಾನಿ, ಮಿಸ್ಟರ್ ಕೀರ್ತಿ ಜೈನ್, ಮಿಸ್ ರಿತಿಕಾ ಬೆಹೆರಾ ಮತ್ತು ಮಿಸ್ಟರ್ ಗೌರವ್ ಸತಾರ್. AUM ವಿಷಯಕ್ಕೆ ಬಂದರೆ 12,981 ಕೋಟಿ ಇದೆ. ಇನ್ನು ಕ್ರಿಟಿಕಲ್ ರೇಷಿಯೋದ ಕಡೆ ನೋಡೋದಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 17.83% ಇದೆ. ಕ್ಯಾಟಗರಿ ಎವರೇಜ್ 15.31%ಗಿಂತ ಜಾಸ್ತಿ ವಾಲಟೈಲ್ ಆಗಿದೆ ಅಂತ ಅರ್ಥ. ಫಂಡ್ನ ಬೇಟಾ 0.90 ಕಾಣಿಸ್ತಾ ಇದೆ. ಬೆಂಚ್ ಮಾರ್ಕ್ಗೆ ಹೋಲಿಸಿದ್ರೆ ಈ ಫಂಡ್ ಸ್ಲೈಟ್ಲಿ ಕಡಿಮೆ ವಾಲಟೈಲ್ ಆಗಿದೆ. ಶಾರ್ಪ್ ರೇಷಿಯೋ 1.53 ಇದೆ. ಅಂದರೆ ರಿಸ್ಕ್ ತಗೊಂಡಾಗ 1.53 ಟೈಮ್ಸ್ ಹೆಚ್ಚು ರಿಟರ್ನ್ಸ್ ಕೊಡುತ್ತೆ ಅಂತ. ಇನ್ನು ಸಾರ್ಟ್ನೋ ರೇಷಿಯೋ 2.31 ಅಷ್ಟಿದೆ. ಅಂದರೆ ಡೌನ್ ಸೈಡ್ ರಿಸ್ಕ್ಗೆ ಹೋಲಿಸಿದ್ರೆ 2.31 ಟೈಮ್ಸ್ ರಿಟರ್ನ್ ಜಾಸ್ತಿ ಕೊಡುತ್ತೆ ಅಂತ. ಸಾರ್ಟಿನೋ ರೇಷಿಯೋ 2ಕ್ಕಿಂತ ಜಾಸ್ತಿ ಇದ್ರೆ ಅದು ಸೂಪರ್ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಔಟ್ಸೈಡ್ ಕ್ಯಾಪ್ಚರ್ ರೇಷಿಯೋ 100 ಇದೆ. ಅಂದರೆ ಮಾರ್ಕೆಟ್ 10% ಇನ್ಕ್ರೀಸ್ ಆದರೆ ಈ ಫಂಡ್ ಕೂಡ 10% ಆರ್ ಮೋರ್ ರಿಟರ್ನ್ಸ್ ಕೊಡಬಹುದು. ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 84 ಇದೆ. ಅಂದರೆ ಮಾರ್ಕೆಟ್ 10% ಡೌನ್ ಆದರೆ ಈ ಫಂಡ್ ಜಸ್ಟ್ 8.4% ಮಾತ್ರ ಡೌನ್ ಆಗಿರುತ್ತೆ. ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ಸ್ನ 5 ಇಯರ್ಸ್ ಇನ್ಫಾರ್ಮೇಷನ್ ರೇಷಿಯೋ 0.62 ಇದೆ. ಇದರ ರಿಟರ್ನ್ಸ್ ಹೇಗಿದೆ ಅಂತ ನೋಡಲೇಬೇಕು. ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನಿಂದ 1, 3 ಮತ್ತು 5 ಇಯರ್ಸ್ನಲ್ಲಿ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಈ ಫಂಡ್ ಯುನೀಕ್ ಯಾಕೆ ಅಂತ ನೋಡಿದ್ರೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಒಳ್ಳೆ ಬಿಸ್ನೆಸ್ನ ಮೇಲೆ ಫೋಕಸ್ ಮಾಡುತ್ತೆ. ವಿಷನರಿ ಮತ್ತು ಪ್ಯಾಷನೇಟ್ ಪ್ರಮೋಟರ್ಸ್ ಇರುವ ಕಂಪನೀಸ್, ಹೆಚ್ಚಿನ ಮಾರ್ಕೆಟ್ ಶೇರ್ ಅನ್ನ ಗಳಿಸ್ಕೊಂಡು ಬರ್ತಾ ಇರುವಂಥ ಕಂಪನೀಸ್ ಆಗಿರಬಹುದು. ಅಂದರೆ ಇದು ಇನ್ವೆಸ್ಟ್ ಮಾಡೋದು ಫಂಡಮೆಂಟಲಿ ಸಾಲಿಡ್ ಕಂಪನೀಸ್ ಮೇಲೆ ಮಾತ್ರ. ಈ ಫಂಡ್ಸ್ನ ಪೋರ್ಟ್ಫೋಲಿಯೋ ಕೂಡ GARP ಗ್ರೋತ್ ಎಟ್ ರೆಸ್ಪಾನ್ಸಿಬಲ್ ಪ್ರೈಸ್ ಬೆಸ್ಟ್ ಅನ್ಬೋದು. ಅಂದರೆ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇರುವ ಸ್ಟಾಕ್ಸ್ನ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಆದರೆ ವ್ಯಾಲ್ಯೂಯೇಷನ್ ಕೂಡ ಜಸ್ಟಿಫೈಡ್ ಇರಬೇಕು ಅಲ್ವಾ. ಸೊ ಅದಕ್ಕೆ ಈ ಫಂಡ್ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ನ ಮೇಲೆ ಇನ್ವೆಸ್ಟ್ ಮಾಡೋದಿಲ್ಲ ಅಥವಾ ಬ್ಲೈಂಡ್ಲಿ ಚೀಪ್ ಲುಕ್ಕಿಂಗ್ ಸ್ಟಾಕ್ಸ್ಗಳನ್ನು ಕೂಡ ಇದು ಫಾಲೋ ಮಾಡೋದೇ ಇಲ್ಲ. ಇನ್ನು ಇದರಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಒಂದನ್ನು ಹೇಳಲೇಬೇಕು. ಸ್ಮಾಲ್ ಕ್ಯಾಪ್ ಫಂಡ್ ಆಗಿಯೂ ಕೂಡ ಇದು ಇನ್ವೆಸ್ಟ್ 251 ರ್ಯಾಂಕ್ ಮತ್ತು ಅದರ ಮೇಲಿರೋ ಕಂಪನೀಸ್ನಲ್ಲಿ ಮಾತ್ರ ಇನ್ವೆಸ್ಟ್ ಮಾಡುತ್ತೆ. ಅಂದರೆ ಮೈಕ್ರೋ ಕ್ಯಾಪ್ ಸ್ಟಾಕ್ಸ್ ಕೂಡ ಇದರಲ್ಲಿ ಸೇರ್ಕೊಳ್ತವೆ. ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಜನರಲ್ ಆಗಿ 251 ಟು 500 ರ್ಯಾಂಕ್ ಇರುವಂಥ ಕಂಪನೀಸ್. ಅದರ ಮೇಲಿದ್ದಂಥ ಕಂಪನೀಸನ್ನು ಮೈಕ್ರೋ ಕ್ಯಾಪ್ ಸ್ಟಾಕ್ಸ್ ಅಂತ ಕರೀತಾರೆ. ಈ ಫಂಡ್ ನಿಫ್ಟಿ 500ನಲ್ಲಿ ಇಲ್ಲದ ಸ್ಟಾಕ್ಸ್ನ ಮೇಲೆ ಫೋಕಸ್ ಮಾಡುತ್ತೆ. ಅಂದರೆ ಮಾರ್ಕೆಟ್ನ ರೆಕಗ್ನೈಸ್ ಮಾಡದ ಕಂಪನೀಸ್ನ ಮೇಲೆ. ಆದರೆ ಲಾಂಗ್ ಟರ್ಮ್ ಗ್ರೋತ್ ಪೊಟೆನ್ಷಿಯಲ್ ಇರುವ ಕೆಲವು ಸ್ಟಾಕ್ಸ್ಗಳನ್ನು ಮಾತ್ರ ಚೂಸ್ ಮಾಡುತ್ತೆ. ಎಕ್ಸಾಂಪಲ್ ನೋಡೋಣ ಬನ್ನಿ. ಸೌತ್ ಇಂಡಿಯಾ ಬ್ಯಾಂಕ್ 2.36% ಅಲೋಕೇಶನ್ ಇದೆ. ಕರ್ನಾಟಕ ಬ್ಯಾಂಕ್ 1.08% ಅಲೋಕೇಶನ್ ಇದ್ದು ಅರವಿಂದ್ ಲಿಮಿಟೆಡ್ನಲ್ಲಿ 1.47%. ಹೀಗೆ ನಿಫ್ಟಿ ಮೈಕ್ರೋ ಕ್ಯಾಪ್ 250 ಇಂಡೆಕ್ಸ್ನ ಒಂದು ಪಾರ್ಟ್ ಆಗಿದೆ. ಹಾಗಾಗಿ ಈ ಫಂಡ್ ಗ್ರೋತ್ ಟ್ರ್ಯಾಕ್ನಲ್ಲಿದೆ. ಸ್ಟಾಕ್ಸ್ ಐಡೆಂಟಿಫೈ ಮಾಡುತ್ತೆ. ಅಂದರೆ ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಇನ್ನೊಂದು ಹೈಲೈಟ್ ಏನು ಅಂದರೆ ಈ ಫಂಡ್ನಲ್ಲಿ ಕ್ಯಾಶ್ ಹೋಲ್ಡಿಂಗ್ಸ್ ಕೂಡ ಜಾಸ್ತಿ ಇದೆ. ಅಂದರೆ ಫಂಡ್ ಮ್ಯಾನೇಜರ್ಸ್ ರೈಟ್ ಆಪರ್ಚುನಿಟಿಗಾಗಿ ವೆಯ್ಟ್ ಮಾಡ್ತಾರೆ. ಮಾರ್ಕೆಟ್ನಲ್ಲಿ ವ್ಯಾಲ್ಯೂಯೇಷನ್ ಚೆನ್ನಾಗಿಲ್ಲ ಅನಿಸ್ತಾ ಇದ್ರೆ ಇನ್ವೆಸ್ಟ್ ಮಾಡೋ ಬದಲು ಕ್ಯಾಶ್ನಲ್ಲೇ ಹೋಲ್ಡ್ ಮಾಡ್ತಾರೆ. ಫಂಡ್ ಬಳಿ ಕರೆಂಟ್ ಕ್ಯಾಶ್ ಹೋಲ್ಡಿಂಗ್ಸ್ 16.4%. ಇದು ತುಂಬ ಹೈ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸ್ಗೆ ಇನ್ವೆಸ್ಟ್ ಮಾಡ್ತಾರೆ. ಅದು ಮಾರ್ಕೆಟ್ ವೊಲಟೈಲ್ ಆದರೆ ಪೋರ್ಟ್ಫೋಲಿಯೋಗೆ ಸಪೋರ್ಟ್ ಮಾಡುತ್ತೆ.
ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ತನ್ನ ಪೋರ್ಟ್ಫೋಲಿಯೋದ 14% ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಇದು ವಾಲಟೈಲ್ ಸ್ಟಾಕ್ ಮಾರ್ಕೆಟ್ ಪೋರ್ಟ್ಫೋಲಿಯೋವನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ವ್ಯಾಲ್ಯೂ ರಿಸರ್ಚ್ನ ಪ್ರಕಾರ ಟಾಪ್ ಪರ್ಫಾರ್ಮಿಂಗ್ ಫಂಡ್ ಯಾವುದು ಅಂತ ನೋಡಿದ್ರೆ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್, ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್, ಇವು ಎರಡು ಫಂಡ್ ಮಾರ್ನಿಂಗ್ ಸ್ಟಾರ್ ನಿಂದ ಕೂಡ 5 ಸ್ಟಾರ್ ರೇಟಿಂಗ್ ಅನ್ನು ಪಡ್ಕೊಂಡಿದೆ. ಫೈನಲಿ ಕನ್ಕ್ಲೂಷನ್ ನೋಡೋಣ. ಸ್ಮಾಲ್ ಕ್ಯಾಪ್ ಫಂಡ್ಸ್ ನಾರ್ಮಲಿ ವಾಲಟೈಲ್ ಆಗಿರ್ತವೆ, ಆದರೆ ಟಾಪ್ ರೇಟೆಡ್ ಫಂಡ್ಸ್ ಲೈಕ್ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಮತ್ತು ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಇವು ಸ್ಟ್ರಾಂಗ್ ಪೋರ್ಟ್ಫೋಲಿಯೋ, ಸ್ಮಾರ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಡಿಸಿಪ್ಲಿನ್ಡ್ ಫಂಡ್ ಸ್ಟ್ರಾಟಜಿ ಇಟ್ಕೊಂಡಿರೋ ಕಾರಣಕ್ಕೆ ರಿಸ್ಕ್ ಒಂದು ಮಟ್ಟಕ್ಕೆ ಹ್ಯಾಂಡಲ್ ಮಾಡಬಹುದು. ಆದರೆ ನೀವು ಇನ್ವೆಸ್ಟ್ ಮಾಡೋ ಮೊದಲು ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಚೆಕ್ ಮಾಡೋದು ತುಂಬಾ ಮುಖ್ಯ. ಫಾರ್ ಎಕ್ಸಾಂಪಲ್, ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್, ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್, ಈ ಸ್ಕ್ರೀನ್ನ ಮೇಲೆ ನಾನು ಕಂಪ್ಲೀಟ್ ಸಮ್ಮರಿ ಟೇಬಲ್ ತೋರಿಸ್ತೀವಿ ನೋಡಿ. ಸ್ಕ್ರೀನ್ಶಾಟ್ ತಗೊಳ್ಳಿ ಮತ್ತು ರಿಸರ್ಚ್ ಮಾಡಿ, ಇನ್ವೆಸ್ಟ್ ಮಾಡಿ. ನಿಮಗೆ ವಿಡಿಯೋ ಯೂಸ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಜಾಯ್ನ್ ಆಗ್ತೀನಿ. ಟಿಲ್ ದೆನ್, ಇನ್ವೆಸ್ಟ್ ಸ್ಮಾರ್ಟ್, ಕೀಪ್ ಗ್ರೋಯಿಂಗ್. Mutual fund investments are subject to market risks. Read all scheme-related documents carefully.